ಹಾಯ್ ಗಾಯ್ಸ್, ನೀವೆಲ್ಲ ಯೂಟ್ಯೂಬಲ್ಲಿ ನಿಮ್ಮ ಫೇವ್ರೇಟ್ ಯೂಟ್ಯೂಬರ್ಸ್ಗಳು ಬಿಟ್ಟಿರೋ ವಿಡಿಯೋಸ್ಗಳನ್ನ ನೋಡ್ತಾ ಇರ್ತೀರಾ ಮತ್ತೆ ಲೈಕ್ ಮಾಡ್ತಾ ಇರ್ತೀರಾ. ಹಾಗೆ ನನ್ನ ವಿಡಿಯೋ ಕೂಡ ಲೈಕ್ ಮಾಡೋದನ್ನ ಮರಿಬೇಡಿ. ವಿಷಯ ಏನಪ್ಪಾ ಅಂದ್ರೆ, ಈಗ ನಿಮ್ಮ ಫೇವ್ರೇಟ್ ಯೂಟ್ಯೂಬರ್ಸ್ಗಳು ದಿನೇ ದಿನ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ ಯೂಟ್ಯೂಬಲ್ಲಿ ಎಷ್ಟು ಹಣನ ಗಳಿಸುತ್ತಿದ್ದಾರೆ ತಿಂಗಳಿಗೆ ಅಥವಾ ವರ್ಷಕ್ಕೆ, ಅದನ್ನ ಹೇಗೆ ತಿಳ್ಕೋಬಹುದು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಮತ್ತೆ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಫಸ್ಟ್ ನೀವು ನಿಮ್ಮ ಮೊಬೈಲ್ ನಲ್ಲಿರೋ ಗೂಗಲ್ಗೆ ಹೋಗಿ ಅಲ್ಲಿ ಸೋಷಿಯಲ್ ಬ್ಲೇಡ್ ಅಂತ ಸರ್ಚ್ ಮಾಡಿ. ನಂತರ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ನಂತರ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ತರ ಇನ್ನೊಂದು ಪೇಜು ಓಪನ್ ಆಗುತ್ತೆ. ಇಲ್ಲಿ ಎರಡು ಸರ್ಚ್ ಬಾರ್ ಕಾಣಿಸುತ್ತೆ ನಿಮಗೆ. ಒಂದು ಇಲ್ಲಿರೋದು, ಇನ್ನೊಂದು ಇಲ್ಲೊಂದು ಕಾಣಿಸ್ತಿದೆ ನೋಡಿ, ಇದು. ಇಲ್ಲಿ ನೀವೇನಾದ್ರೂ ಯೂಟ್ಯೂಬರ್ ಅಂದ್ರೆ, ಈಗ ಯಾವ್ದಾದ್ರು ನಿಮ್ಮ ಫೇವ್ರೇಟ್ ಯೂಟ್ಯೂಬರ್ಗಳ ನೇಮ್ನ ಹಾಕಿದ್ರೆ ಯೂಟ್ಯೂಬ್ ಅಲ್ಲದೆ ಟ್ವಿಟರು, ಇನ್ಸ್ಟಾಗ್ರಾಮು, ಟಿಕ್ಟಾಕು ಅದರಲ್ಲೂ ಇದೇ ತರ ಹೆಸರುಗಳಿರೋ ಎಲ್ಲಾ ಚಾನಲ್ ಅನ್ನು ತೋರಿಸುತ್ತೆ. ನಮಗೆ ಬೇಕಾದ್ರೆ ಬರೀ ಯೂಟ್ಯೂಬ್ ಇಂದಲ್ವಾ. ಇಲ್ಲಿ ನೋಡಿ ಇನ್ನೊಂದು ಸರ್ಚ್ ಬಾರ್ ಕಾಣಿಸ್ತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಈಗ ಮಿಸ್ಟರ್ ಬೀಸ್ಟ್ ಅಂತ ಹೊಡಿತಿದ್ದೀನಿ. ಅವರು ಒಬ್ಬ ಯೂಟ್ಯೂಬರ್, ಫೇಮಸ್ ಯೂಟ್ಯೂಬರು. ಅವ್ರನ್ನ ಹೆಸರನ್ನ ಕ್ಲಿಕ್ ಮಾಡಿ ಇಲ್ಲಿ ಅವರ ಚಾನಲ್ ನೇಮ್ ಏನು ಕೊಟ್ಟಿದ್ದಾರೆ ಅದನ್ನೇ ಮಾತ್ರ ಹೊಡಿಬೇಕು. ನಂತರ ಇಲ್ಲಿ ಸರ್ಚ್ ಮಾಡಿ. ಸರ್ಚ್ ಮಾಡಾದ್ಮೇಲೆ ಈ ಥರ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ನೋಡ್ತಿರ್ಬೋದು, ಅವರ ಅರ್ನಿಂಗ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಸೇಮ್ ಯೂಟ್ಯೂಬಲ್ಲಿ ಏನು ಪ್ರೊಫೈಲ್ ಇದೆ ಎಲ್ಲ ತೋರಿಸುತ್ತೆ. ಇಲ್ಲಿ ಎಷ್ಟು ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ, ಸಬ್ಸ್ಕ್ರೈಬರು, ವಿಡಿಯೋಸ್ ವ್ಯೂಸು, ಕಂಟ್ರಿ ಯಾವುದು, ಚಾನಲ್ ಟೈಪ್ ಏನು, ಯಾವ ಥರದ ವಿಡಿಯೋಗಳನ್ನ ಮಾಡ್ತಾರೆ ಅನ್ನೋದೆಲ್ಲ ಇಲ್ಲಿ ಕೊಟ್ಟಿದ್ದಾರೆ. ನಿಮಗೆ ಅರ್ನಿಂಗ್ ಬಗ್ಗೆ ತಿಳ್ಕೊಬೇಕಂದ್ರೆ ಇಲ್ಲಿ ಕಾಣಿಸ್ತಿದೆ ನೋಡಿ, ಇವೇ ಅವರ ಅರ್ನಿಂಗ್ಸ್. ಈ ಮಂತ್ಲಿ ಅರ್ನಿಂಗ್ಸ್ ಮತ್ತೆ ಇಯರ್ಲಿ ಅರ್ನಿಂಗ್ಸ್. ಮತ್ತೆ ಇದು ಅಷ್ಟೊಂದು ಆಕ್ಯುರೇಟ್ ಆಗಿ ಹೇಳಲ್ಲ ಇಷ್ಟೇ ದುಡಿತಿದ್ದಾರೆ ಅಂತ. ಒಂದು ಎಸ್ಟಿಮೇಟ್ ಆಗುತ್ತೆ, ಮಿನಿಮಮ್ ಇಷ್ಟು, ಮ್ಯಾಕ್ಸಿಮಮ್ ಇಷ್ಟು. ಅಂದ್ರೆ ಯಾವ್ದ್ರ ಮೇಲೆ ಅಂದ್ರೆ, ಈಗ ಅವರ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂಸ್ ಹೋಗ್ತಾ ಇರ್ತಾವಲ್ಲ ಅದ್ರ ಮೇಲೆ ಡಿಪೆಂಡ್ ಮಾಡ್ಕೊಂಡು ಇದು ಎಷ್ಟೆಷ್ಟು ದುಡಿತಿದ್ದಾರೆ ಅನ್ನೋದನ್ನ ಇಲ್ಲಿ ತೋರಿಸುತ್ತೆ. ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಈಗ ಇಲ್ಲಿ ಕೆಲವೊಬ್ರದ್ದು ಚಾನಲ್ನ ನೇಮ್ ಹಾಕಿದ್ರೆ ಡೈರೆಕ್ಟ್ ಆಗಿ ನೇಮ್ ಹಾಕಿದ್ರೆ ಬರುತ್ತೆ. ಆದರೆ ಒರಿಜಿನಲ್ ಚಾನಲ್ ಏನೇನು ಅರ್ನಿಂಗ್ಸ್ ಮಾಡ್ತಿದ್ದಾರೆ ಅನ್ನೋದೆಲ್ಲ ತೋರಿಸುತ್ತೆ. ಆದರೆ ಕೆಲವೊಂದ್ಸತಿ ಬೇರೆ ಯಾರ್ದಾದ್ರು ಯೂಟ್ಯೂಬರ್ಸ್ಗಳ ನೇಮ್ನ ಇಲ್ಲಿ ಹಾಕಿದ್ರೆ ಅದು ತೋರಿಸ್ತಿರಲ್ಲ, ಅವರ ಒರಿಜಿನಲ್ ಚಾನಲ್ ತೋರಿಸಲ್ಲ, ಬೇರೆ ಯಾರ್ದೋ ಚಾನಲ್ನ ತೋರಿಸ್ತಿರುತ್ತೆ. ಆಗ ಏನು ಮಾಡಬೇಕಪ್ಪ ಅಂದರೆ, ಈಗ ಮಾಮೂಲಿಯಾಗಿ ಯೂಟ್ಯೂಬಲ್ಲಿ ಯಾರ್ದಾರು ಒಂದು ಚಾನಲ್ನ ಫುಲ್ ಪ್ರೊಫೈಲ್ ಎಲ್ಲ ನೋಡೋಕ್ಕೋಸ್ಕರ ಓಪನ್ ಮಾಡ್ತಿರಲ್ಲ. ಈಗ ನಾನು ಓಪನ್ ಮಾಡ್ಕೊಂಡಿದ್ದೀನಿ ನೋಡಿ, ಈ ಥರ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಈ ಅಟ್ ಅಂತ ಒಂದು ಸಿಂಬಲ್ ಹಾಕ್ಬಿಟ್ಟು ಐಕೆನ್ಸ್ ಟು ಟೆಕ್ ಅಂತ ಯೂಟ್ಯೂಬ್ನವರು ಒಂದು ಇದು ಬರುತ್ತೆ, ಹ್ಯಾಂಡಲ್ ಅಂತ ಅದ ಹೆಸರು. ಅದನ್ನ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ನಂತರ ಹ್ಯಾಂಡಲ್ ಕಾಪಿಡ್ ಅಂತ ಬರುತ್ತೆ. ಇಲ್ಲಿ ಈ ಜಾಗದಲ್ಲಿ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಹ್ಯಾಂಡಲ್ ಕಾಪಿಡ್ ಅಂತ ಬರುತ್ತೆ. ನಂತರ ಬ್ಯಾಕ್ ಬಂದು ಮತ್ತೆ ಅದೇ ಸರ್ಚ್ ಬಾರ್ ಮೇಲೆ ಆ ಹ್ಯಾಂಡಲ್ನ ನೀವು ಪೇಸ್ಟ್ ಮಾಡಿ ಸರ್ಚ್ ಮಾಡಿದ್ರೆ ಸಾಕು, ನನ್ನ ಚಾನಲ್ನ ಪ್ರೊಫೈಲ್ ಬಂದು ಮತ್ತೆ ಅರ್ನಿಂಗ್ಸ್ ಎಲ್ಲ ಬರುತ್ತೆ. ಇದೇ ಥರ ನೀವು ಅಲ್ಲಿ ಅಂದರೆ ಮಾಮೂಲಿಯಾಗಿ ಹೆಸರನ್ನ ಹಾಕಿದಾಗ ಬರಲಿಲ್ಲ ಅಂದರೆ, ಯೂಟ್ಯೂಬರ್ಸ್ಗಳ ಚಾನಲ್ ಬರಲಿಲ್ಲ ಅಂದರೆ ಈ ಥರ ಅವರ ಹ್ಯಾಂಡಲ್ನ ಕಾಪಿ ಮಾಡ್ಕೊಂಡು ಹಾಕಿದ್ರೆ ಸಾಕು, ಅವರ ಅರ್ನಿಂಗ್ಸು ಬಗ್ಗೆ ನೀವು ಈಸಿಯಾಗಿ ತಿಳ್ಕೊಬಹುದು. ಮತ್ತೆ ಹೇಳ್ತಾ ಇದ್ದೀನಿ, ಇದು ಅಷ್ಟೊಂದು ಆ್ಯಕ್ಯುರೇಟ್ ಆಗಿ ತೋರಿಸಲ್ಲ, ಮಿನಿಮಮ್ ಇಷ್ಟಿಂದ ಇಷ್ಟವರೆಗೂ ತೋರಿಸುತ್ತೆ, ಅವರ ಸಬ್ಸ್ಕ್ರೈಬ್ ಮತ್ತು ವ್ಯೂಸ್ ಮೇಲೆ ಡಿಪೆಂಡ್ ಮಾಡಿಕೊಂಡು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬೈ ಬಾಯ್.